ಸಿರಿಗೌಡನಹಳ್ಳಿ ಬಹಳ ಸುಂದರವಾದ ಊರು. ಅಲ್ಲಿನ ಜನರು ಸರಳ ಮತ್ತು ಪರಿಶ್ರಮಶೀಲರು. ಆ ಹಳ್ಳಿಯಲ್ಲಿ ರಾಮು ಎಂಬ ಬಡ ಕೂಲಿ ಕಾರ್ಮಿಕನೊಬ್ಬನಿದ್ದ. ಅವನ ಕುಟುಂಬದ ಅವಲಂಬನೆಯೇ ಅವನ ದುಡಿಮೆ. ಆದರೆ ಅವನಿಗೆ ಶಕ್ತಿಯ ಹೀನತೆ ಮತ್ತು ಆತ್ಮವಿಶ್ವಾಸದ ಕೊರತೆ ಇತ್ತು. ಒಂದು ದಿನ ಹಳ್ಳಿಗೆ ಪ್ರವಾಸಿ ಗುರುವೊಂದು ಬಂದು ಜನರಿಗೆ ಜೀವನದ ಪಾಠವನ್ನು ಕಲಿಸುತ್ತಿದ್ದರು. ರಾಮು ಕೂಡ ಅವರ ಬಳಿ ಹೋದ. ಗುರುಗಳು ಅವನನ್ನು ಗಮನಿಸಿ, ನೀನು ಯಾಕೆ ಸದಾ ದುಃಖಿತರಾಗಿದ್ದೀಯಾ ಎಂದು ಕೇಳ್ತಾರೆ. ರಾಮು ದಿನಸ್ವರದಲ್ಲಿ, ಸ್ವಾಮೀಜಿ, ನಾನು ಎಷ್ಟು ಪ್ರಯತ್ನಿಸಿದರೂ ಯಾವ ಕಾರ್ಯವೂ ನನಗೆ ಕೈಗೂಡುವುದಿಲ್ಲ. ನಾನು ದುರಾದೃಷ್ಟಶಾಲಿ ಎಂದು ಹೇಳ್ತಾನೆ. ಅದಕ್ಕೆ ಗುರುಗಳು ಸ್ವಲ್ಪ ಯೋಚಿಸಿ ಒಂದು ಚಿಕ್ಕ ಉಡುಗೊರೆ ಕೊಟ್ಟರು. ಅದು ಒಂದು ಚಿಕ್ಕ ಕಲ್ಲು. ಅವರು ರಾಮುವಿಗೆ, ಈ ಕಲ್ಲು ಚಿಂತಾಮಣಿ. ನೀನು ಇದನ್ನು ಕೈಯಲ್ಲಿ ಇಟ್ಟು ನಂಬಿಕೆ ಮತ್ತು ಶ್ರಮದಿಂದ ದುಡಿ, ನಿನ್ನ ಬಾಳು ಬದಲಾಗುತ್ತದೆ ಎಂದು ಹೇಳ್ತಾರೆ. ರಾಮು ಸಂತೋಷದಿಂದ ಆ ಕಲ್ಲು ಕೈಯಲ್ಲಿ ಇಟ್ಟುಕೊಂಡು ತಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡಲು ಆರಂಭಿಸ್ತಾನೆ. ನಿಧಾನವಾಗಿ ಅವನ ಕೆಲಸದಲ್ಲಿ ನೈಪುಣ್ಯ ಹೆಚ್ಚುತ್ತದೆ. ಗ್ರಾಮಸ್ಥರು ಅವನ ಶ್ರಮವನ್ನು ಮೆಚ್ಚಿ ಹೆಚ್ಚು ಕೆಲಸ ನೀಡಲು ಆರಂಭಿಸುತ್ತಾರೆ. ಕಾಲಕ್ರಮೇಣದಲ್ಲಿ ರಾಮು ಹೆಚ್ಚು ಹಣ ಸಂಪಾದಿಸಿ ತನ್ನ ಕುಟುಂಬದ ಬದುಕು ಸುಧಾರಿಸಿಕೊಳ್ಳಲು ಪ್ರಾರಂಭಿಸ್ತಾನೆ. ಅವನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಂದು ದಿನ ಅವನು ಆ ಚಿಂತಾಮಣಿಯನ್ನು ಕೈಯಲ್ಲಿ ಹಿಡಿದು ಗಮನವಿಟ್ಟು ನೋಡ್ತಾನೆ. ಅದು ಸಾಮಾನ್ಯ ಕಲ್ಲು. ಅವನು ಆಶ್ಚರ್ಯಗೊಂಡು ಗುರುಗಳನ್ನು ಹುಡುಕ್ತಾನೆ. ಗುರುಗಳಿಗೆ ಬೆಳಕಾದಾಗ ಅವರು ಸಂತಸದಿಂದ ಹೇಳ್ತಾರೆ, ರಾಮು, ನಿನ್ನ ಯಶಸ್ಸಿಗೆ ಕಾರಣ ಈ ಕಲ್ಲಲ್ಲ, ನಿನ್ನ ನಂಬಿಕೆ ಮತ್ತು ಶ್ರಮ. ನಾನು ನಿನಗೆ ಕೇವಲ ನಂಬಿಕೆ ಕೊಟ್ಟೆ. ನಂಬಿಕೆ ಇಲ್ಲದ ಶ್ರಮವಿಲ್ಲ, ಶ್ರಮವಿಲ್ಲದೆ ಯಶಸ್ಸಿಲ್ಲ. ರಾಮುವಿಗೆ ಅರ್ಥವಾಯಿತು. ಶ್ರದ್ಧೆ ಮತ್ತು ಶ್ರಮದಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು. ಆ ದಿನದಿಂದ ಅವನು ಯಾರದ್ದೇ ಸಹಾಯವಿಲ್ಲದೆ ತನ್ನ ಶ್ರಮ ಮತ್ತು ನಂಬಿಕೆಯಿಂದ ಜೀವನವನ್ನು ಸುಂದರವಾಗಿ ರೂಪಿಸಿಕೊಂಡ.